ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಪ್ರೋಗ್ರಾಮ್ ಏನಂದ್ರೆ ಮಾರ್ಕೆಟ್ ಹೊಂಟೇನಿ ಇವತ್ತು. ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ನನ್ನ ರೂಮ್ ಡೆಕೋರೇಷನ್ ಮಾಡೋದೈತಿ, ಆಮೇಲೆ ನಂದು ಹಾಲ್ ಡೆಕೋರೇಷನ್ ಮಾಡೋದೈತಿ. ಅದ್ರ ಸಂಬಂಧ ನಂಗೆ ಸಾಮಾನು ತರೋದೈತಿ. ಅದ್ರ ಸಂಬಂಧ ಮಾರ್ಕೆಟ್ ಹೊಂಟೇನೀಗ. ಸೊ ನಾವು ಬೆಂಡಿ ಬಜಾರ್ಗೆ ಹೋದ್ವಿ. ನಂಗೆ ಇದು ಅರ್ಬಿ ಇಷ್ಟ ಆಗಿತ್ತು, ಅದ್ರ ತೊಗೊಲಿಲ್ಲ ಯಾಕಂದ್ರೆ ಭಾಳ ಕಾಸ್ಟ್ಲಿ ಇತ್ತು. ಅದ್ರ ಸಂಬಂಧ ನಂಗೆ 10 ಮೀಟ್ರ್ ಬೇಕಾಗಿತ್ತು. ಅದಕ್ಕೆ ನಾನು ಬೇರೆ ಅರ್ಬಿ ತೊಗೊಂಡು ಬಿಳಿ ಕಲರ್ ಒಳಗೆ, ಅದು ಮಸ್ತ್ ಐತಿ. ಆಮೇಲೆ ನನಗೆ ಮಾರ್ಬಲ್ಸ್ ಬೇಕಾಗಿದ್ದು ಅಂತ ಹೇಳಿ ಎಲ್ಲೋ ಸೇಲ್ ಇತ್ತು, ಅಲ್ಲಿ ಹೋಗಿ ಮಾರ್ಬಲ್ಸ್ ತೊಗೊಂಡ್ವಿ. ನಂಗೆ ಫಿಶ್ ಬೌಲ್ ಬೇಕಾಗಿತ್ತು, ಅದು ನಂಗೆ ಗೊತ್ತಿಲ್ಲ ಯಾವ ಅಂಗಡಿ ಒಳಗೆ ಹೋಗೋದಂತ. ಅದಕ್ಕೆ ನಾನು ಒಬ್ರನ್ನಲ್ಲೇ ಕೇಳಿದ್ದೆ. ಸೊ ಫಿಶ್ ಅಂಗಡಿ ಒಳಗೆ ಹೋಗ್ರಿ ಪಾಟ್ ಸಿಗ್ತದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ನಾ ಇಲ್ಲಿ ಪಾಟ್ ತೊಗೊಂಡು ಬನ್ನಿ. ಇಲ್ಲಿ ಎಷ್ಟು ಚಂದ ಫಿಶ್ ಇತ್ತು. ಆಮೇಲೆ ಈ ಫಿಶ್ ನೋಡ್ರಿ ಎಷ್ಟು ದುಡ್ಡು ಇದಾವ. ಅಲ್ಲೆಲ್ಲೋ ಮುಂದೆ ಜಗಳ ಆಗತ್ತಿತ್ತು, ಅದನ್ನೆಲ್ಲ ರೆಕಾರ್ಡ್ ಮಾಡಲಿಲ್ಲ ನಾನು. ಫಿಶ್ ಪಾಟ್ ತೊಗೊಂಡು ಮನೆಗೆ ಬಂದ್ವಿ ನಾವು, ಕಬ್ಬಿನ ಹಾಲು ಕುಡ್ದು. ಸೊ ಈ ಮಾರ್ಬಲ್ ನಾನು ನೆನೆ ಹಾಕಿದ್ನಿ, ಯಾಕಂದ್ರೆ ಅದು ವೈಟ್ ಕಾಸ್ಟ್ ಇತ್ತು ಅದ್ರ ಮ್ಯಾಲೆ. ಅದ್ರ ಸಂಬಂಧ ಇವು ಟ್ರಾನ್ಸ್ಪರೆಂಟ್ ಅದಾವಲ್ಲ, ಇದು ಭಾಳ ನಾಜೂಕು ಅದಾವ. ಒಂದು ಅದ್ರೊಳಗೆ ಮುರ್ದ ಬಿಡ್ತೀವಿ, ಒಂದು ಸ್ವಲ್ಪ ಕೈ ಅಳ್ಗಾಡಿಸ್ಕೊಡಕ್ಕೆ. ಏನು ಮೊದಲ ಮುರ್ದಿತ್ತು ಯಾರಿಗೆ ಗೊತ್ತದ. ಸೊ ಇದೆಲ್ಲ ವಾಶ್ ಮಾಡಿ ನೆನೆ ಹೊಟ್ಟು ಕಾಸು ವಾಶ್ ಮಾಡಿದ್ನಿ. ಆಮೇಲೆ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ಕಾಸು. ಸೊ ಇದು ಹೊಡೆದಿತ್ತು, ಒಂದು ಸ್ವಲ್ಪ ಹೊಡೆದೈತೆ ಹೆಂಗಿದ್ರು. ಸೊ ಬೇಸಿಕ್ಲಿ ಇದೈತೆ ನೋಡಿ, ಫಸ್ಟ್ ಹಿಂಗೆ ಕಾಣ್ತಿತ್ತದ, ಈಗೂ ಹಿಂಗೆ ಕಾಣ್ತೈತಿ. ಒಂದು ಸ್ವಲ್ಪ ಚೇಂಜ್ ತಂದೈತಿ. ಈ ಪಾಟ್ ಒಳಗೆ ಕಲರ್ ಮಾರ್ಬಲ್ ಹಾಕೈತಿ, ಅಷ್ಟು ಚೇಂಜ್ ಐತಿ, ಹೆಚ್ಚೇನು ಚೇಂಜ್ ಇಲ್ಲ ನೋಡ್ರಿ. ಏನೇನು ತಗೊಂಬಂದಾಳು, ಹುಚ್ಚರ ಕೆಲಸ ಮಾಡ್ತಾವ. ಚಂದ ಕಾಣ್ಬೇಕಂದ್ರೆ ಹುಚ್ಚರ ಕೆಲಸ ಮಾಡ್ತಾರೆ. ಅಲ್ಲೋ ಬೀಡ್ ತರಿಸ್ತೀನಿ. ಹಂಗೆ ಮಾಡ್ತಾರೆ. ಸೊ ಈ ವೈಟ್ ಮಾರ್ಬಲ್ನ ಅರ್ಧ kg ಅಷ್ಟೇ ತಂದಿದ್ನಿ. ಅದು ನನಗೇನು ಅನಿಸ್ತಿ ಎಲ್ಲ 4 ಪಾಟಿಗೆ ಆಗ್ಬೋದು ಅಂತ ತಿಳ್ಕೊಂಡಿದ್ನಿ ನಾ, ಆದ್ರೆ ಆಗಲಿಲ್ಲ. ಅದಕ್ಕೆ ಸಣ್ಣ ಪಾಟಿಗೆ 2 ಪಾಟಿಗೆ ಅದು. ಸೊ ಎಷ್ಟು ಮಾರ್ಬಲ್ ಇದ್ದು ಅಷ್ಟು ಹಾಕ್ಬೇಕು, ಹಿಂಗೇನೋ ಕಾಣತ್ತಿತ್ತು. ಯಾಕಂದ್ರೆ ನೆಕ್ಸ್ಟ್ ಡೇ ನಂಗೆ ಹೋಗಿ ಮತ್ತೆ ತರೋದು. ಅದ್ರ ಸಂಬಂಧ ಎಷ್ಟಷ್ಟು ಇದನ್ನು ಮಾಡಿಬಿಟ್ನಿ. ಎಷ್ಟು 10 ಮೀಟ್ರ್ ತಂದಲ್ಲ ಅರ್ಬಿದ. ಇದು 10 ಮೀಟ್ರ್ ಅರ್ಬಿ ತಂದವು. ಇಲ್ಲೇ ಹಾಕಾಕ, ಆಮೇಲೆ ಇಲ್ಲಿ ಹಾಕಾಕ. ನೋಡೋಣ ಹೆಂಗೆ ಹಾಕೋದಿನಿ. ಸೊ ಇವ್ರ ಕೆಲಸದವ್ರು ಬಂದಾರಂತ, ಇವ್ರಿಗೆ ಮಳಿ ಬಡಿದ್ ಕೊಡ್ರಿ ಮ್ಯಾಲೆ ಬೇಕಾಗಿತ್ತು ಅಂತ ಹೇಳಿರ. ಅವ್ರೇನು ಬಡ್ದು ಕೊಡಲಿಲ್ಲ ನಂಗೆ. ಸೊ ನೆಕ್ಸ್ಟ್ ಡೇ ಆಗೈತಿ. ನಿನ್ನೆ ಮಾರ್ಕೆಟ್ಗೆ ಹೋಗಿ ಏನೇನು ತಂದಿದ್ವಿ, ಅದ್ರ ಒಂದು ಕೆಲಸ ಪೂರ್ತಿ ಆಗಿಲ್ಲ. ಅದು ನಂಗೆ ಸ್ಟೋನ್ಸ್ ತಂದಿದ್ದ ಭಾಳ ಕಡಿಮೆ ಆಗ್ಯಾವ, ಇನ್ನೂ ತರಬೇಕು ಅದಕ್ಕೆ. ಆಮೇಲೆ ನನಗೈತ್ನಲ್ಲಿ ಇಲ್ಲಿ ಹಿಂದೆ ಮಳಿ ಬಡಕ್ಕೆ ಹೇಳಿದ್ನಿ. ಅದು ಅವ್ರವ್ರು ಹಚ್ಚಾಕೆ ಬಂದಿದ್ರು, ಅದಕ್ಕೆ ಮಳಿ ಬಡ್ದು ಕೊಡ್ರಿ ಅಂತ ಹೇಳಿದ್ನಿ. ಅವ್ರು ಏನಂದ್ರೆ ನಮ್ಮ ಮಳಿ ಬಡಕ್ಕೆ ಬರಂಗಿಲ್ಲ ಅಂತಂದ್ರೆ, ಈಗ ಯಾರಿಗೆ ಬರಂಗಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಫೋರ್ಸ್ ಮಾಡೋದು. ಅದ್ರ ಸಂಬಂಧ ನಾವು ಗಪ್ ಕುಂತ್ವಿ. ಇವತ್ತು ನಾ ಟ್ರೈ ಮಾಡಿದ್ನಿ, ಯಾಕಂದ್ರೆ ನನ್ನ ಕಡೆ ಅದು ಮಷೀನ್ ಐತಿ. ಅದು ನಮ್ಮ ಕಡೆ ಅಂತ ಆಗಲಿಲ್ಲ. ಯಾಕಂದ್ರೆ ಅದು ಮಷೀನ್ದ ಮುಂದಿನ ಭಾಗ ಚೂಪಿಲ್ಲ, ಅದ್ರ ಸಂಬಂಧ ಅನಿಸ್ತೈತಿ ನಂಗೆ ಅನ್ಸಿದ ಮೆಟ್ಟಿಗೆ. ಸೊ ನೋಡೋಣ ಯಾವಾಗ ಕೆಲಸ ಆಗ್ತೈತಿ. ಸೊ ಇವತ್ತು ನಾವು ವಾಪಸ್ ಮಾರ್ಕೆಟ್ಗೆ ಹೊಂಟೇನಿ, ಯಾಕಂದ್ರೆ ನಂಗೆ ಒಂದು ಸ್ವಲ್ಪ ಇಲ್ಲೇ ಎಲರ್ಜಿ ಆಗೈತಿ ಅದು. ಸೊ ಅದನ್ನು ತೋರಿಸಕ್ಕೆ ಹೊಂಟೇನಿ ನಾನು ದವಾಖಾನೆಗೆ. ಅದ್ರ ಬಾಗ ಸ್ಟೋನ್ಸ್ ತೊಗೊಂಬರ್ತೀನಿ ನೋಡಿ. ಸೊ ನಾ ಇಲ್ಲಿ ಹಂಗೆ ಟ್ರೈ ಮಾಡಿದ್ನಿ, ಯಾಕಂದ್ರೆ ಇಲ್ಲಿ ಒಂದು ಫ್ರೇಮ್ ಬರ್ತೈತೆ. ಅದ್ರ ಸಂಬಂಧ ನಂಗೆ ಟ್ರೈ ಮಾಡಿ ನೋಡಿದಿತ್ತು, ನಂಗೆ ಬರ್ತೈತೆ. ಸೊ ಆಗಿಲ್ಲ ಅದ. ಸೊ ಇಲ್ಲಿ ನನ್ನ ಕಡೆ ಅದಾವ, ಇವೆಲ್ಲ ಅದಾವ, ರೆಡಿ ಅದಾವ. ಎರಡು ಮಳೆ ಇಲ್ಲಿ ಬಡಿಬೇಕು ಇಲ್ಲಿ ಬಡಿಬೇಕಂದ್ರೆ ಅವ್ರ ದಿಮಾಕ ಮಾಡತ್ತಾರ ತಂದ. ಸೊ ಎಲರ್ಜಿ ಆಗಿತ್ತು ತೋರಿಸುನಂದ್ರೆ ದವಾಖಾನೆಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ನಂಗೆ. ಆಮೇಲೆ ಮತ್ತೆ ಮಾರ್ಬಲ್ ಅಂಗಡಿಗೆ ಹೋಗಿ ಮತ್ತೆ ಮಾರ್ಬಲ್ ತೊಗೊಂಡು. ಸೊ ನಮ್ಮ ಮನೆ ಕಡೆ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ತೋರಿಸ್ಬಿಟ್ನಿ ನಾ. ಸೊ ಇವತ್ತೇನೋ ಹಸಿ ಖಾರ ಚಟ್ನಿ. ಸೊ ಏನೇನೋ ತೊಗೊಂಡಾಳೆ. ಏನಿಲ್ಲ, ಸಾಸ್ಮಿ, ಕೊತ್ತಂಬರಿ ಕಾಳ, ಬಿಳಿ ಎಳ್ಳ, ಮೆಟ್ಟಿ, ಗುರೆಳ್ಳ, ಜೀರಿಗೆ, ಅಗಸಿ, ಆಮೇಲೆ ಜೀವಾನ ಇಷ್ಟು ಹಾಕಿ ಹುರಿಯೋಂಗಿಲ್ಲ, ಹಂಗೆ ರುಬ್ಕೋದು. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಬಿ ಒಂದು 3-4 ದಿವಸ ಬಿಸಿಲಿಗೆ ಇಡೋದು. ಏನಾಕತ್ತದ ಚಟ್ನಿ ರೆಡಿ. ಸೊ ಪೌಡರ್ ರೆಡಿ ಆಗೈತಿಲ್ಲ. ಈ ಮೆಣಸಿನ್ಕಾಯಿ ಖಾರದ್ದು, ಅದ್ರ ಖಾರ ಇಲ್ಲವಾ? ಅವು ಖಾರ ಇಲ್ಲ, ಎರಡರೊಳಗೆ ಮಾಡ್ತಿ. ಅಂದ್ರೆ ಭಾಳ ಖಾರ ಆಗ್ತಂತೆ. ಸಣ್ಣ ಮೆಣಸಿನ್ಕಾಯಿ ತೊಗೊಂಡಾಳು, ಅದ್ರ ಬಾಕಿದ್ನು
ಉಪ್ಪು ಹಾಕೋರಿ, ರುಚಿಗೆ ತಕ್ಕಷ್ಟು ಉಪ್ಪಿನ ಹೆಚ್ಚು ಹಾಕ್ಬೇಕಲ್ಲ. ಹುಬ್ಳಿದಂತ ನೋಡ್ರಿ ಈಗ ಭಾಳ ಮಂದಿ ತಿಂತಾವಂತ ಹುಬ್ಳಿಯವ್ರ. ಬೆಳ್ಳುಳ್ಳಿ ಹಾಕ್ರಿ, ಬಡ್ರು ಉಪ್ಪಿನಕಾಯಿ ಅಂತ ನೋಡ್ರಿ ಇವ. ಜ್ಞಾನೇಶ್ವರಿ ಹೇಳತ್ತಾವ. ಕಲರ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಮಿಕ್ಸ್ ಮಾಡ್ಕೊರಿ ಎರಡು. ಬಳೆ ಸೊಪ್ಪು ಹಾಕೊಂಡು ಬರ್ತಿದ್ವಿ ನೋಡ್ರಿ. ಸ್ವಲ್ಪ ಹಾಕ ಸಾಕ ಹ್ಞೂ ಏನೋ ಹಾಕತ್ತ ಮಂಗ್ರಿಲ್ಲ ಏನೇನು ಕುಡಿಸಿದ ಆನಿಯನ್ ಬೀಜ ಅಂಥೇಳಿ ಲಾಸ್ಟಕ್ಕೆ ಸ್ವಲ್ಪ ಅರಿಶಿನ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿರುತ್ತೆ. ಮತ್ತೇನು ಹಾಕೋದು? ಇಲ್ಲ, ಬಾಟ್ಲೆ ತುಂಬೋದು, ಬಿಸಿಲಿಗೆ 4 ದಿನ ಇಡೋದು. ನಾಲ್ಕು ದಿವಸ ಆದ್ಬೇಕು ತೋರಿಸ್ತಾನೆ ಹೆಂಗೆ ಕಾಣ್ತದೆ ಅಂತ. ಇವು 4 ಮೆಣಸಿನ್ಕಾಯಿ ಉಳಿದಿದ್ದು, ಅದಕ್ಕೆ ಬಜ್ಜಿ ಮಾಡತ್ತು. ಮೆಣಸಿನ್ಕಾಯಿ ಬಜ್ಜಿ, ಖಾರದ ನೀರು ಹಾಕಿದ ಬಜ್ಜಿ ಮಾಡಕ್ಕೆ ಹೇಳಿದ್ನಿ. ಇನ್ನು ಮೆಣಸಿನ್ಕಾಯಿ ಬಜ್ಜಿ, ಆಲೂ ಬಾಯಿಗೆ ನೀರು ಬರತ್ತವ ನಮಗೀಗ. ಸೊ ಇದೊಂದು ಕೆಲಸಕ್ಕೆ ಎಲ್ಲರೂ ಗಂಟು ಬಿದ್ದುಬಿಟ್ಟಿದ್ರು, ಎಲ್ಲರೂ ಮನೆ ಮಂದೆಲ್ಲ. ಆದ್ರೆ ಇದೇನು ಕೆಲಸ ಆಗಲಿಲ್ಲ ನಮ್ಮ ಕಡೆಂತ್ರ. ಅದ್ರ ಸಂಬಂಧ ಎಲ್ಲ ಟ್ರೈ ಮಾಡಿಬಿಟ್ವಿ ನಾವು. ನಂಗೆ ಅನಿಸ್ತು ಯಾರನ್ನಾರ ಕರೆದು ಮಾಡಿಸುನು, ಅದು ಇಲ್ದಿರ ಆಗಂಗಿಲ್ಲ ಅಂತೇಳಿ ಕೆಲಸ. ಸೊ ನನ್ನ ಫ್ರೆಂಡಿನ ಜೊತೆ ಹೋಗಿದ್ನಿ ನಾ. ಹಂಗೆ ಆಕಿ ಪ್ಯಾಂಟ್ ಎಕ್ಸ್ಚೇಂಜ್ ಮಾಡೋಕೆ. ಆದ್ರೆ ನಂಗೆಲ್ಲ ಹಿಂಗೆ ಅರ್ಬಿ ಚಲೋ ಅನಿಸ್ತಂದ್ರೆ ತೊಗೊಂಡು ಹಿಂಗೆ 2 ಟಾಪ್ ತೊಗೊಂಡು ನಾ ಇಲ್ಲೇ. ಆಮೇಲೆ ಇನ್ನೊಂದು ಅಂಗಡಿ ಇತ್ತು, ಅಲ್ಲಿ ಒಂದು 3-4 ಟಾಪ್ ತೊಗೊಂಡು ನಾನು. ಆಮೇಲೆ ಮನೆಗೆ ಬನ್ನಿ. ಎಲ್ಲ 500, 600, 700 ಯಾರು ಬರ್ಲಿಕ್ಕೆ ಲಾಸ್ಟ್ ಆಪ್ಷನ್ ಸ್ಮಿತಾ, ಡಾಕ್ಟರ್ ಸ್ಮಿತಾ ಮೇಸ್ತ್ರಿ. 10:30 ಬಂದ್ಕಾಸ್ ಮಳೆ ಬಡ್ದು ಕೊಟ್ಟು ಹೋದ್ಲ. ಸೊ ಇದು ಹಿಂಗೆ ಕಾಣತೈತಿ ಈಗ. ಆದ್ರೆ ನಂಗೆ ಇದು ನಡ್ಕಿನ ಫ್ರೇಮ್ ಹಾರಿಸೋದೈತಿ, ಇವು ಎಲ್ಲ ಗಿಡ ಹಾರಿಸೋದೈತಿ. ಇನ್ನೂ ಐತದ ಪೆಂಡಿಂಗ್ ಕೆಲಸ. ನೋಡೋಣ ರಾಮ್ ಹೆಂಗೆ ಆಗ್ತದೆ ಅಂತ ಮಾಡಿದ್ದೇವೆ ನಾವು. ಬೇಸಿಕಲಿ ನೋಡೋಣದ ಚೇಂಜ್ ಮಾಡೋದರ ಗ್ರೋತ್ ಆಗ್ಲಿಕ್ಕೆ ಚೇಂಜ್ ಮಾಡೋದು. ಇನ್ನೂ ಇದು ಪೆಂಡಿಂಗ್ ಐತಿ. ನಂಗೆ ಇಲ್ಲಿ ದೊಡ್ಡ ಬುತ್ತ ಇಡೋದೈತಿ, ಆಮೇಲೆ ಇದು 2 ತೆಗಿದೈತಿ.